ಸೊ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್. ಸೊ ಗೈಸ್ ನೋಡಿ, ಇವತ್ತು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತೀನಿ ವ್ಲಾಗು. ಏನಂದರೆ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ, ಅದ್ರ ವೀಡಿಯೋ ಡಿಲೀಟ್ ಆಗಿಬಿಟ್ಟಿದೆ. ಬೇರೆ ಬೇರೆ ವೀಡಿಯೋಗಳೆಲ್ಲ ಜಾಸ್ತಿ ಇರ್ತಾವಲ್ಲ, ಡಿಲೀಟ್ ಮಾಡೋಕ್ಕೋಗಿ ಅದನ್ನು ಸೇರಿಸಿ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಅಷ್ಟೇ. ಸೊ ಅದಕ್ಕೋಸ್ಕರ ಇನ್ನೇನು ಮಾಡೋದು, ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡೋದನ್ನ ಅಲ್ಲಿಂದನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಗೈಸ್ ನೋಡಿ, ನಾನು ಯಾವಾಗೂ ಆನ್ಲೈನ್ ಶಾಪಿಂಗ್ ಮಾಡೋದೇ ಇಲ್ಲ. ನಾನು ಏನಂದರೆ ಆನ್ಲೈನ್ ಶಾಪಿಂಗ್ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಬಟ್ಟೆಗಳು ಅಷ್ಟು ಕ್ವಾಲಿಟಿ ಇರಲ್ಲ. ಸೊ ಅದಕ್ಕೋಸ್ಕರ ಆನ್ಲೈನ್ ಶಾಪಿಂಗ್ ಮಾಡೋದಿಲ್ಲ ನಾನು. ಹಂಗೆ ಮೀಶೋದಲ್ಲಿ ಸ್ಕ್ರೋಲ್ ಮಾಡಬೇಕಾದ್ರೆ ಇದೊಂದು ಡ್ರೆಸ್ಸು, ಹಾಗೆ ಮಕ್ಕಳಿಗೆ ಇಬ್ಬರು ಈ ಥರ ಶರ್ಟ್ ವಿತ್ ಚಡ್ಡಿ ಎರಡು ಇರೋದು ಕಾಣಿಸ್ತು. ಸೊ ನೋಡೋಕೆ ಚೆನ್ನಾಗಿದೆಯಲ್ಲ, ನೋಡೋಣ ಅಂತ ಆರ್ಡ್ರ್ ಮಾಡಿದೆ. ತೋರಿಸ್ತೀನಿ ಬನ್ನಿ. ಫಸ್ಟ್ ಹುಡುಗರವೇ ತೋರಿಸ್ಬಿಡ್ತೀನಿ. ನೋಡಿ ನೋಡಿ ಯಾವ ಥರ ಇದೆ ಅಂತಂದು. ಥರ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಮಕ್ಳಿಗಿಬ್ರಿಗೂ ಚೆನ್ನಾಗೇ ಮ್ಯಾಚ್ ಆಗುತ್ತೆ ಅಂತಂದು ಬುಕ್ ಮಾಡ್ಕೊಂಡಿದ್ದು. ಈ ಥರ ಚಡ್ಡಿ ಯಾವ ಥರ ಇದೆ ಅಂದರೆ, ಚಡ್ಡಿ ಆಲ್ರೆಡಿ ಆಲೆ ಅವರು ಹಾಕೊಂಡು ನೋಡ್ಬಿಟ್ಟಿದ್ದಾರೆ. ನನಗೆ ಯಾವ ಥರ ಕಾಣಿಸುತ್ತೆ, ನಿನಗೆ ಯಾವ ಥರ ಕಾಣಿಸುತ್ತೆ ಅಂತಂದು ಹಾಕೊಂಡು ನೋಡ್ಬಿಟ್ಟಿದ್ದಾರೆ ಆಲ್ರೆಡಿ ಅವರು. ಇದು ದೊಡ್ಡೊಂದು, ಇದು ಸೈಜು 30 ಇದೆಯಲ್ಲ, ಇದು ದೊಡ್ಡೊಂದು. ಹಾಗೆ ಚಿಕ್ಕೊಂದಿದು ನೋಡಿ ಯಾವ ಥರ ಇದೆ ಅಂತ. ಬಂದ್ಬಿಟ್ಟು ಪೊಲೀಸರು ಡ್ರೆಸ್ ಅಂತ ಕೇಳ್ತಾನೆ. ನೋಡಿ ಚೆನ್ನಾಗಿದೆ, ಕಲರ್ ಇಷ್ಟ ಆಯಿತು, ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಬುಕ್ ಮಾಡ್ಕೊಂಡೆ. ಮಕ್ಕಳಿಗಿಬ್ರು ಚೆನ್ನಾಗಿರ್ತಾರೆ ಒಂದೇ ಥರ. ಹಾಗೆ ಚಡ್ಡಿನೂ ಮ್ಯಾಚಿಂಗ್ ಕೊಟ್ಟಿರ್ತಾರಲ್ಲ, ಒಂಥರ ನೋಡೋಕೆ ಚೆನ್ನಾಗಿರ್ತಾರೆ ಅಂತಂದು ತಗೊಂಡಿದ್ದಷ್ಟೇ. ಅದೇ ಹೇಳಿದ್ನಲ್ಲ, ನನಗೆ ಆನ್ಲೈನ್ ಶಾಪಿಂಗ್ ಅಂದರೆ ಅಷ್ಟಾಗಿ ಇಷ್ಟನೇ ಆಗಲ್ಲ. ಕ್ವಾಲಿಟಿ ನನಗೇನೋ ಅಷ್ಟಕ್ಕಷ್ಟೇ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆನ್ಲೈನ್ ಶಾಪಿಂಗ್ ನಾನು ಮಾಡೋಕ್ಕೆ ಹೋಗೋದಿಲ್ಲ. ನೋಡಿದ ತಕ್ಷಣ ಇಷ್ಟ ಆಯ್ತಲ್ಲ, ಸೊ ಬುಕ್ ಮಾಡ್ಕೊಂಡೆ. ನೋಡೋಣ ಇನ್ನೊಂದ್ಸರಿ 1-2 ಸರಿ ಆಲ್ರೆಡಿ ಬುಕ್ ಮಾಡಿ ನೋಡಿ ತರಿಸ್ಕೊಂಡು ಆನ್ಲೈನ್ ಶಾಪಿಂಗೇ ಮಾಡಬಾರ್ದು ಅಂತ ಬೋರ್ ಆಗ್ಬಿಟ್ಟಿತ್ತು. ಸ್ಕ್ರೋಲ್ ಮಾಡ್ತಾ ಇದ್ದೆ, ಹಂಗೇನೆ ಸ್ಕ್ರೋಲ್ ಮಾಡ್ಬೇಕಾದ್ರೆ ಕಾಣಿಸ್ತು, ನೋಡೋಕೆ ಚೆನ್ನಾಗಿದ್ದಾವಲ್ಲ, ಒಂದ್ಸರಿ ಬುಕ್ ಮಾಡೋಣ, ಇನ್ನೊಂದ್ಸರಿ ಲಾಸ್ಟ್ ಬುಕ್ ಮಾಡ್ಕೊಂಡು ನೋಡೋಣ ಅಂತಂದು ತೊಗೊಂಡಿದ್ದು. ಸೊ ಚೆನ್ನಾಗಿದ್ದಾವೆ, ಮಕ್ಕಳು ಇಬ್ರು ನನಗೆ ಇಷ್ಟ ಆಯಿತು. ವರ್ತ್ ಅನ್ನಿಸ್ತು ನಾನು ಕೊಟ್ಟಿರೋ ಅಮೌಂಟ್ಗೆ. ಸ್ಲಾಬ್ ವಿತ್ ಚಡ್ಡಿ ಎರಡು ಬಂದಿರೋದ್ರಿಂದ ವರ್ತ್ ಅನ್ನಿಸ್ತು. ಅದಕ್ಕೋಸ್ಕರ ಓಕೆ ವರ್ತ್ ಅನ್ನಿಸ್ತು. ಹಾಗೆ ನಂದು ಡ್ರೆಸ್ಸಿಂದು ನೋಡಿ ವೇಲ್ ಈ ಥರ ಬಂದಿದೆ, ಕಾಟನ್ನು. ಇದು ವೇಲ್ ಈ ಥರ ಬಂದಿದೆ. ಹಾಗೆ ನೋಡಿ ಟಾಪ್ ಈ ಥರ ಇದೆ, ಚೆನ್ನಾಗಿದೆ ಪರವಾಗಿಲ್ಲ, ಇದು ಓಕೆ. ಅಂದರೆ ನಾನು ಕೊಟ್ಟಿರೋ ಅಮೌಂಟಿಗೆ ಓಕೆ ಅನ್ನೋ ಥರ ಏನು ನನಗೆ ಅಷ್ಟಾಗಿ ಓಕೆ ಅನ್ನಿಸ್ಲಿಲ್ಲ. ಓಕೆ ಅಮೌಂಟ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ನೋಡಿ ಇಷ್ಟಿದೆ. ಇದು ಲೈನಿಂಗ್ ಏನಿಲ್ಲ ಇದಕ್ಕೆ, ಮಾಮೂಲಿ ಕ್ಲಾತ್ ಇದೆ. ಸ್ವಲ್ಪ ಗಟ್ಟಿ ಇದೆ, ತಿನ್ನಾಗಿದೆ, ಸ್ವಲ್ಪ ಗಟ್ಟಿ ಇದೆಯಲ್ಲ ಕ್ಲಾತು, ಸ್ವಲ್ಪ ದಪ್ಪ ಇರೋ ಥರ ಇದೆಯಾ, ಚೆನ್ನಾಗಿದೆ ಬಟ್ಟೆ ಎಲ್ಲ. ನೋಡಿ ಈ ಥರ ಇದೆ, ಇನ್ನು ಸ್ಟಿಚ್ ಹಾಕಿಲ್ಲ, ಸ್ಟಿಚ್ ಮಾಡ್ಕೋಬೇಕು. ಸ್ಲೀವ್ ಈ ಥರ ಡಿಸೈನ್ ಕೊಟ್ಟಿದ್ದಾರೆ ಚಿಕ್ಕದಲ್ಲಿ, ಚೆನ್ನಾಗಿದೆ. ಹಾಗೆ ಇದಕ್ಕೆ ಪ್ಯಾಂಟ್ ಬಂದು ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲೇ ಕೊಟ್ಟಿದ್ದಾರೆ. ಏನಂದರೆ ಒಂದ್ಸರಿ ಇದನ್ನೆಲ್ಲ ಸ್ಟಿಚ್ ಮಾಡಿ ವೇರ್ ಮಾಡಿದ್ಮೇಲೆ ಒಂದ್ಸರಿ ನಿಮಗೆ ತೋರಿಸ್ತೀನಿ. ಯಾವಾಗಾದರೂ ಎಲ್ಲಿಗಾದರೂ ಹಾಕೊಂಡು ಹೋಗ್ತೀನಲ್ಲ ಅವಾಗ ತೋರಿಸ್ತೀನಿ. ಹಾಗೆ ಮಕ್ಕಳು ಬಟ್ಟೆ ಕೂಡ ಅಷ್ಟೇ, ಅವ್ರದ್ದು ಅದು ವೇರ್ ಮಾಡಿ ನೋಡಿದಾಗಲೇ ಚೆನ್ನಾಗಿ ಕಾಣಿಸೋದು. ಸೊ ಅವ್ರು ಕೂಡ ವೇರ್ ಮಾಡಿಸಿದಾದ್ಮೇಲೆ ಒಂದ್ಸರಿ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಸಾಲೆ ನೋಡಿ, ಧೂಳಂತೂ ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಇವಾಗ ಬೇಸಿಗೆ ಬೇರೆ ಸ್ಟಾರ್ಟ್ ಆಯ್ತು ನೋಡಿ. ಹಾಗೆ ಗಾಡಿಗಳು ಎಲ್ಲ ಓಡಾಡ್ತಿರ್ತಾವಲ್ಲ, ರೋಡ್ ಸೈಡ್ ಇರೋದ್ರಿಂದ ಜಾಸ್ತಿ ಧೂಳು ಬರ್ತಿರುತ್ತೆ. ಕ್ಲೀನ್ ಮಾಡ್ತಾನೆ ಇರ್ಬೇಕು ಯಾವಾಗ್ಲೂ, ಏನು ಮಾಡೋಕ್ಕಲ್ಲ. ರೋಡ್ ಸೈಡ್ ಇರ್ತೀವಲ್ಲ, ರೋಡ್ ಸೈಡ್ ಅಂತಲೇ ಅಲ್ಲ, ಎಲ್ಲಿದ್ದರೂ ಅಷ್ಟೇ ಧೂಳು ಬಂದೇ ಬರುತ್ತೆ. ಹೊಲ್ದ ಕಡೆ ಅಂದರೆ ಅಲ್ಲಿನೂ ಜಾಸ್ತಿ ಧೂಳು ಬರುತ್ತೆ, ಯಾಕಂದರೆ ಈಗ ಒಣಗಳು ಟೈಮ್ ನೋಡಿ, ಬೇಸಿಗೆ ಟೈಮ್ ಬಂತು ನೋಡಿ. ಸೊ ಅಲ್ಲಿ ಧೂಳು ಬಂದೇ ಬರುತ್ತೆ ನೋಡಿ. ಮಕ್ಕಳಿಬ್ರು ಬಂದರು, ಶೋ ಬಿಚ್ಚುತ್ತಿದ್ದಾರೆ. ನೋಡಿರಿ
ಇಬ್ಬರು ಬಂದು ಏನೇನು ಮಾಡಿರಪ್ಪ ಇವತ್ತು ಸ್ಕೂಲಲ್ಲಿ? ದಿಕ್ಕಿ ಏನೇನು ಮಾಡಿರು? ಏನು ಮಾಡಲಿಲ್ಲ ಯಾಕೆ? ನೋಡ ಸ್ಲಾಗ್ ಬೇರೆ ಮೇಕಿಂಗ್ ಅನ್ನೋದು. ಓಹೋ ರೈಸ್ ಮೇಲ್ಗಡೆ ಅಡಿಕೆ ಅಳ್ಳಿದ್ವಲ್ಲ, ಕತ್ಲಾಗ್ತಾ ಬಂತು ಅಂತಂದು ಪೇಪರ್ ಮುಚ್ಚೋಣ ಅಂತಂದು ಬಂದೆ. ಏನಂದರೆ ಹಂಗೆ ಬಿಡ್ಬೋದು, ಮಳೆ ಏನು ಬರೋದಿಲ್ಲ. ಮೊನ್ನೆ ಒಂದು 2 ದಿನ ಮಾತ್ರ ಮಾಡೋ ಮುಚ್ಕೊಂಡಿತ್ತಷ್ಟೇ, ಮಳೆ ಬರೋ ಥರ ಇತ್ತು, ಅವಾಗ ಮುಚ್ಚುತ್ತಿದ್ವಿ. ಇವಾಗ ಏನು ಅಂದರೆ ಮಳೆ ಏನು ಬರ್ತಿಲ್ಲ, ಬಿಸಿಲು ಕಾಯ್ತಿದೆ. ಬಟ್ ಏನಂದರೆ ನೈಟ್ ಹಂಗೆ ಬಿಟ್ಟರೆ ಅಡಿಕೆ ಮತ್ತೆ ಮೆತ್ಕಾಗ್ಬಿಡುತ್ತೆ ಅಂತಂದು ಅಷ್ಟೇ ಮುಚ್ಚುತ್ತಾ ಇರೋದು. ಮುಚ್ಚಿಬಿಟ್ರೆ ಬೆಳಗ್ಗೆ ಮತ್ತೆ ಬಿಸಿಲು ಬರೋ ಟೈಮಲ್ಲಿ ತೆಗೆದ್ರೆ ಆಯಿತು ಅಂತಂದು ಆ ಕಡೆ ಈ ಕಡೆ ಎಲ್ಲ ಕುಸಿಬಿಟ್ಟು ಸ್ವಲ್ಪ ಸುಮ್ಮನೆ ಪೇಪರ್ ಹಾಕ್ಬಿಟ್ರೆ ಆಯಿತು ಅಂತಂದು ಮುಚ್ಚುತ್ತಾ ಇದ್ದೀನಿ. ಅಡಿಕೆ ಟೈಮಲ್ಲಂತೂ ಯೂನಿಫಾರ್ಮ್ ಥರ ಒಂದು 2-3 ಡ್ರೆಸ್ ಇಕ್ಕೋಬೇಕಷ್ಟೇ. ಅವನ್ನೇನೆ ಏನಂದರೆ ಅಡಿಕೆ ಕರೆ ಆಗುತ್ತೆ. ಅದು ಇವಾಗ ಅಡಿಕೆ ಕೆಲಸ ಮಾಡಬೇಕಾದ್ರೆ ಕಾಣಿಸೋದಿಲ್ಲ ಅಡಿಕೆ ಕರೆ ಆಗಿರೋದು. ಅದಾದಮೇಲೆ ಮತ್ತೆ ತೊಳೆಯೋಕೆ ಹಾಕಿರ್ತೀವಲ್ಲ, ತೊಳೆದಿದ್ದಾದ್ಮೇಲೆ ಕಾಣಿಸುತ್ತೆ ಅಡಿಕೆ ಕರೆ ಆಗಿರೋದು. ಮತ್ತು ಬಟ್ಟೆ ಎಲ್ಲ ಕರೆ ಆಗಿಬಿಡುತ್ತೆ, ಮತ್ತು ರೆಡ್ ಆ ಥರ ಅದೇ ಥರನೇ ಇರುತ್ತೆ. ಸೊ ಅದಕ್ಕೋಸ್ಕರ ಅಡಿಕೆ ಕೆಲಸ ಇದ್ದಾಗ ಒಂದು 3-4 ಡ್ರೆಸ್ಸು ಎತ್ತಿಟ್ಕೊಂಡಿದ್ದೀನಿ. ಅವನ್ನ ಅಡಿಕೆ ಕೆಲಸ ಇದ್ದಾಗ ಹಾಕ್ಕೊಳ್ತೀನಿ, ಅವನ್ನೇ ಯೂಸ್ ಮಾಡ್ಕೊಳ್ಳೋದಷ್ಟೇ. ಮತ್ತು ಅದೆಲ್ಲ ಧೂಳಿಂದ ಅಡಿಕೆದು ಧೂಳು ಬರುತ್ತೆ ನೋಡಿ, ಒಣಗಿದ್ದಾಗ ಕಾಣಿಸಲ್ಲ, ಹಸಿದಾದ್ಮೇಲೆ ಒಣಗಾಕಿ ತೊಳೆದಾಕಿದ್ಮೇಲೆ ಕಾಣಿಸೋದದು. ಸೊ ಅದಕ್ಕೋಸ್ಕರ ಹಾಗೆ ನೋಡಿ ಎಲ್ಲ ಟಾರ್ಪಲ್ ಹಾಕ್ತಾಯಿದ್ದೀನಿ. ಒಬ್ಬರೇ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ, ಈ ಹೆಲ್ಪಿಗೆ ಇನ್ನೊಬ್ಬರು ಬಂದರೆ ಬೇಗ ಹಾಕ್ಬಿಡ್ಬೋದು. ಮಕ್ಕಳಿಬ್ರು ಓದ್ಕೊತಿದ್ರು, ನಮ್ಮ ಮನೆಯವರು ಅಜ್ಜಿರು ಯಾರು ಇನ್ನೂ ಹೊಲ್ದ ಹತ್ರದಿಂದ ಬಂದಿರಲಿಲ್ಲ. ಸೊ ಅದಕ್ಕೆ ನಾನು ಒಬ್ಬಳೇ ಹಾಕಿದೆ. ನೈಟ್ ನೋಡಿ ಅಂದರೆ ಒಂದು 7 ಗಂಟೆ ಸುಮಾರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ವ್ಯೂ ಅಂತ. ಅದೊಂದು ನಿಂದೇನು ಮಾಡಿದೆ ಖುಷಿ? ನಿಮ್ಮವು ನೀವು ತಗೋಬೇಕು, ಇಬ್ಬರು ಕಿತ್ತಾಡಬಾರ್ದು. ಅದೇ ಕೊಡ್ತೀನಿ ನೋಡು, ಸಿಕ್ತಾ? ಕುತ್ಕೋಬಾ, ಕುತ್ಕೊಂಡು ಬರ್ಕ. ಸೊ ಗೈಸ್ ನೋಡಿ, ಇವತ್ತು ದೇವ್ರು ಅದು ಹೆಂಗೆ ಬುದ್ಧಿ ಕೊಟ್ಟಾಯ್ತೋ. ಶಿವಭಕ್ತರಾಗವ್ರು ಇಬ್ರು ನೋಡ್ರಿ. ಏನು ಶಿಸ್ತಾಗಿ ಮುಖ ತೊಳ್ಕೊಂಡು ವಿಭೂತಿ ಎಳ್ಕೊಂಡು ಪೂಜೆ ಮಾಡಿ ಕುತ್ಕೊಂಡವ್ರಿ. ಅವ್ನು ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡವ್ನಿ ದೊಡ್ಡನು. ಇವ್ನು ನೋಡಿ ರುಬ್ಕೊಂಡ್ರದ ಎಲ್ಲ ಎತ್ತ ಇಲ್ಲೇ ಶಿವಭಕ್ತ ಶಿವಭಕ್ತವು ಶಿವಭಕ್ತ ಎಲ್ಲ ತೋರಿಸ್ಬೇಕಪ್ಪ ನೋಡು. ಸೂಪರ್. ಇನ್ನೊಂದು ಸರಿ ಇಕ್ಕಬೇಕಾರೆ ಯಾವ ಥರ ಇಕ್ಕಬೇಕು ಹೇಳು? ವಿಭೂತಿನ ಹಿಂಗೆ ಈ ಕಡೆಯಿಂದ ಹಿಂಗೆ ಹೇಳ್ಕೋಬೇಕು, ಮತ್ತು ಆ ಕಡೆಯಿಂದ ಈ ಕಡೆಗೆ ಹೇಳ್ಕೋಬೇಕು, ಸರಿನಾ? ಮಧ್ಯದಿಂದ ಹೇಳ್ಕೋಬಾರ್ದು, ಈ ಕಡೆಯಿಂದ, ಈ ಕಿವಿ ಕಡೆಯಿಂದ, ಕಿವಿ ಸೈಡು, ಈ ಕಿವಿ ತಗಲಿಂದ ಅಲ್ಲಿ ಹಣೆ ಮೇಲೆ ಈ ಕಡೆ ಸೈಡಿಂದ ಈ ಕಡೆಗೆ, ಆಮೇಲೆ ಈ ಕಡೆ ಸೈಡಿಂದ ಈ ಕಡೆಗೆ ತೋರಿಸು. ಆ ಕಡೆ ಸೈಡಿಂದ. ವೆರಿ ಗುಡ್. ಏನಪ್ಪ ಕಲರ್ ಮಾಡಬೇಕು ಅದಕ್ಕೆ. ಯಾವ ಕಲರ್ ಆದರೂ ಮಾಡು. ಅದು ಟಿ ಶರ್ಟ್ಗೆ ಬೇರೆ ಕಲರ್ ಮಾಡು, ಚಡ್ಡಿಗೆ ಬೇರೆ ಕಲರ್ ಮಾಡು. ಚಡ್ಡಿಗೆ ಬೇರೆ ಕಲರು, ಟಿ ಶರ್ಟ್ಗೆ ಬೇರೆ ಕಲರು. ವೆಯ್ಟ್ ನಾನು ಹೇಳ್ಕೊಡ್ತೀನಿ ತಡಿ, ಸರಿನಾ? ನಾನು ಹೇಳ್ಕೊಡೋವರೆಗೂ ವೆಯ್ಟ್ ಮಾಡು. ದುಷ್ಯನಿಂದ ಏನು ಕೊಟ್ಟಿದ್ದಾರೆ? ಡೈರಿ ನೋಡ್ದಾ? ಏನು ಕೊಟ್ಟಿದ್ದಾರೆ ನಿಮಗೆ? ಅಲ್ಲಾಕು ಆಮೇಲೆ ಎತ್ತಿಡ್ರಿ ಅವೆಲ್ಲ ನೋಡಿ, ಪಾನ್ಗಳೆಲ್ಲ ಅಲ್ಲೇ ಎಸ್ತಾಡ್ಕೊಂಡು. ಸೊ ಗೈಸ್ ನೋಡಿ, ಚಾಪೆ ಕೊಟ್ಬಿಟ್ಟಿದ್ದೀನಿ. ಕೋಲ್ಡು ಕೊರೆಯುತ್ತೆ ನೆಲ ಜಾಸ್ತಿ ನೋಡಿ. ಎಷ್ಟು ತಣ್ಣಗಿರುತ್ತೆ ಅಂದರೆ ನೆಲ, ಬೇಸಿಗೆಗೆ ಚೆನ್ನಾಗಿರುತ್ತೆ. ಈಗ ಕೋಲ್ಡ್ ಜಾಸ್ತಿ ಸಿಕ್ಕಾಪಟ್ಟೆ, ಥಂಡಿಗೆ ಬಿಡಿರಲಿ ಲಿಕ್ಕಿ ಬಿದು, ಹಂಗೆ ಇರಲಿ, ಥಂಡಿ ಜಾಸ್ತಿ. ಸೊ ಅದಕ್ಕೆ ಚಾಪೆ ಕೊಟ್ಟಿದ್ದೀನಿ. ಮತ್ತು ನೆಗಡಿ ಕೆಮ್ಮಾಗ್ಬಿಡುತ್ತೆ ಅಂತ ಮೊದಲೇ ಕೆಮ್ಮಾಗಿದೆ. ಥಂಡಿಗೆ ಮೊನ್ನೆ ಥಂಡಿಯಲ್ಲೆಲ್ಲ ಓಡಾಡಿಬಿಟ್ಟು ಕೆಮ್ಮು ಮಾಡ್ಕೊಬಿಟ್ಟಿದ್ದಾರೆ. ಕೆಮ್ಮಾಗಿದೆ, ಏನು ಮಾಡೋಕ್ಕಾಗಲ್ಲ. ಮಕ್ಕಳು ಹಿಡಿಯೋಕ್ಕಾಗಲ್ಲ, ಕುಂತಿತ್ತಾಗ ಕೂರಲ್ಲ, ನಿಂತಿತ್ತಾಗ ನಿಲ್ಲಲ್ಲ. ಏನಪ್ಪ ಶಾರ್ಪ್ನರ್ ನಿನ್ನ ಹತ್ರ ಇಲ್ವಾ? ತೆಗಿ, ಜಾಮೆಟ್ರಿ ನೋಡು, ಕೊಡಪ್ಪ, ನಿನ್ನ ಹತ್ರ ಐತೆನಾ? ಕೊಡು. ಯಾಕೆ ಕಳ್ದಾಗ ಕಾಣ್ತೀರಾ? ನಿಮಗೆ ಶಾರ್ಪ್ನರು, ಎರೇಜರು, ಪೆನ್ಸಿಲು ಇವೊಂಚೆ ಸಾಕಾಗ್ಬೇಕು ನಿಮಗೆ. ನಾವು ಚಿಕ್ಕ ಹುಡುಗರಾಗಿದ್ದಾಗ ಒಂದು ಪೆನ್ ನಾವು 1 ವರ್ಷ ಯೂಸ್ ಮಾಡ್ತಿದ್ವಿ, ಗೊತ್ತಾ?
ಒಂದು ಪೆನ್ ತಗೊಂಡು ಎಲ್ಲ ಪೆನ್ಸಿಲೆಲ್ಲ ಜಾಸ್ತಿ ಇಡೀರಿ, ಪೆನ್ನೇ. ಚಿಕ್ಕರಿದ್ದಾಗೂ ನಾವು ಪೆನ್ನಲ್ಲೇ ಬರೀತಿದ್ದಿದ್ದು, ಪೆನ್ಸಿಲ್ ಜಾಸ್ತಿ ಯೂಸ್ ಮಾಡ್ತಿರಲಿಲ್ಲ. ಮ್ಯಾಥ್ಸಿಗೆ ಮಾತ್ರ ಪೆನ್ಸಿಲ್ ಅಷ್ಟೇ, ಇನ್ನೆಲ್ಲದಕ್ಕೂ ಪೆನ್ನೇ ಯೂಸ್ ಮಾಡ್ತಿದ್ದಿದ್ದು, ಬ್ಲೂ ಮತ್ತು ರೆಡ್. ಇವಾಗ ನೀವು 5th ಆಗೋವರೆಗೂ ಪೆನ್ಸಿಲ್ಲೇ, 5th ಮೇಲೆ ಅನಿಸುತ್ತೆ ಪೆನ್ನು ಅಲ್ವಾ? ಚಿಕ್ಕ ಮಕ್ಕಳಲ್ಲ, ತಿದ್ದಿ ಬರಿತೀರಾ, ಮತ್ತು ಪೆನ್ನಲ್ಲಿ ತಿದ್ದಿದ್ರೆ ಎಲ್ಲ ಚೆನ್ನಾಗಿ ಕಾಣಿಸಲ್ಲ ಅಂತ. ಪೆನ್ಸಿಲಲ್ಲಾದರೆ ಹ್ಯಾಂಡ್ ರೈಟಿಂಗು ಇಂಪ್ರೂವ್ಮೆಂಟ್ ಆಗುತ್ತೆ ಪೆನ್ಸಿಲಲ್ಲಾದರೆ ಅಂತ. ಸರಿನಾ? ಬರೀರಿ. ಬಾಲಿಕ್ಕೆ ಅದು ಕಲರ್ ಮಾಡ್ತೀಯಾ? ತೋರಿಸ್ಕೊಡ್ತೀನಿ, ಕೊಡಿಲಿ ಕಲರ್ ಕೊಡಿಲಿ, ಕ್ರಯಾನ್ಸ್. ಗಿವ್ ಮಿ. ವೆರಿ ಗುಡ್. ಅದೇನದು ಡಬ್ಲ್ಯೂ ಆ ಥರನ ಬರೆಯೋದು? ಒಳ್ಳೆ ಬರ್ದಂಗೆ ಬರ್ದಿದ್ಯಾ ನೋಡಲ್ಲಿ ಡಬ್ಲ್ಯೂ. ನೀಟಾಗಿ ಬರೀ, ಡಬ್ಲ್ಯೂ ಈ ಥರ ಶೇಪ್ ಕೊಡಬಾರ್ದು ಡಬ್ಲ್ಯೂಗೆ. ಸೊ ಇನ್ನು ಅಡುಗೆ ಮಾಡೋದು ಬೇರೆ ಇದೆ, ಅಡುಗೆ ಮಾಡಬೇಕು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.